ರಾಜ್ಯದ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕ ಹಿಂದೂ ಪಾರ್ಟಿ ರಚನೆ ಮಾಡೋದು ಫಿಕ್ಸು. ಯಾರೂ ಇಲ್ಲ ನನ್ನ ಜೊತೆ, ನಾನು ಒಬ್ಬಂಟಿಯಾಗಿ ಎದುರಿಸಬೇಕಾದೀತು ಎಂದು ತಿಳಿದುಕೊಂಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶಿವಮೊಗ್ಗದ ಈಶ್ವರಪ್ಪ ಸಾಥ್ ಕೊಟ್ರ. ಯತ್ನಾಳ್ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ಟೋದು ಸಂದೇಹವಿಲ್ಲ. ಹಿಂದೂ ಹುಲಿ ಯತ್ನಾಳ್ಗೆ ಈಶ್ವರಪ್ಪ ಸಾಥ್. ನಾಳೆಯೇ ಯತ್ನಾಳ್ ಈಶ್ವರಪ್ಪರಿಂದ ಜೆಸಿಬಿ ರ್ಯಾಲಿ. ಚನ್ನಗಿರಿಯ ಮರಡಿ ಗ್ರಾಮಕ್ಕೆ ನಾಳೆ ಹಿಂದುತ್ವ ನಾಯಕರ ಭೇಟಿ. ಮಹಾಗಣಪತಿ ಮಹೋತ್ಸವ ನೆಪದಲ್ಲಿ ಧರ್ಮ ಜಾಗೃತಿ ಸಭೆ ನಡೆಯುತ್ತೆ. 30 ಕಿಲೋಮೀಟರ್ ಜೆಸಿಬಿ ರ್ಯಾಲಿ ಜೊತೆಗೆ ಬೈಕ್ ರ್ಯಾಲಿ ಇರುತ್ತೆ, ಕಾರು ರ್ಯಾಲಿ ಕೂಡ ಇರುತ್ತೆ. ಜೆಸಿಬಿ ರ್ಯಾಲಿ ಮೂಲಕ ಬಿಜೆಪಿಗೆ ಸಂದೇಶ ಕೊಡ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್? ರಾಜ್ಯ ಬಿಜೆಪಿಗೆ ಬಿಗ್ ಶಾಕ್, ಜೆಸಿಬಿ ಹತ್ತಿದ ಯತ್ನಾಳ್. ರಾಜ್ಯ ಬಿಜೆಪಿಯ ಜಂಘಾಬಲವೇ ನಡುಗುತ್ತೆ ಈ ಒಂದು ವಿಚಾರದಲ್ಲಿ. ಕಾರಣ, ಎಲ್ಲೋ ಒಂದು ಕಡೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಹೆದರಿ ನನ್ನ ಹೊಸ ಪಾರ್ಟಿಯ ಹೆಜ್ಜೆಗೆ ಕನ್ವಿನ್ಸ್ ಮಾಡಿ ನನ್ನನ್ನು ಮತ್ತೆ ಗರ್ವಾಪಸಿ ಮಾಡಿಕೊಳ್ಳಬಹುದು ಎಂದುಕೊಂಡಿದ್ದ ಯತ್ನಾಳಿಗೆ ಎಲ್ಲೋ ಒಂದು ಕಡೆ ಆ ಆತ್ಮವಿಶ್ವಾಸವೇ ಕಳೆದುಕೊಂಡಂತೆ ಕಾಣ್ತಾ ಇದೆ. ರಾಜ್ಯ ಮಟ್ಟದ ನಾಯಕರು ನನ್ನನ್ನು ಭೇಟಿಯಾಗಲಿಲ್ಲ. ಅಲ್ಲಯ್ಯ, ಜೆಸಿಬಿ ಅನ್ನೋ ಸಿಂಬಲ್ನ ಅಡಿಯಲ್ಲಿ ಕರ್ನಾಟಕ ಹಿಂದೂ ಪಾರ್ಟಿ ಅಂಥೇಳಿ ಪಾರ್ಟಿ ಕಟ್ಟಿ ಹಿಂದುತ್ವವಾದಿಗಳ ಮತಗಳನ್ನು ನೀನು ಕಬಳಿಸ್ಕೊಂಡ್ರೆ ಬಿಜೆಪಿಗೆ ಪೆಟ್ಟು ಕಣಯ್ಯ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದೀತು ಅಂತೇಳಿ ಯಾರೂ ನನ್ನ ಬಳಿ ಬಂದು ನನಗೆ ಸಮಜಾಯಿಷಿ ನೀಡಿ ನನ್ನನ್ನು ಗರ್ವಾಪಸಿ ಮಾಡಿಕೊಳ್ಳುವ ಪ್ರಯತ್ನ ಪಡಲಿಲ್ಲ. ಅದೇ ಮರ್ಯಾದೆ, ಅದೇ ಗೌರವದಿಂದ ನನ್ನನ್ನು ವಾಪಸ್ ಬಿಜೆಪಿಗೆ ಕರೆಸಿಕೊಂಡ್ರೆ ನಾನು ಹೋದ್ರೂ ಹೋಗ್ಬಿಟ್ಟೆ ಅಂತ ಹೇಳ್ಕೊಂಡಿದ್ರು ಯತ್ನಾಳ್. ಕರೆಯೋದಕ್ಕೆ ಬಿಜೆಪಿ ರೆಡಿ ಇಲ್ಲ, ಶರಣಾಗೋದಕ್ಕೆ ಬಸನಗೌಡ ಯತ್ನಾಳ್ ರೆಡಿ ಇಲ್ಲ. ಏಕಾಂಗಿಯಾಗಿಯೇ ನಾನು ಪಾರ್ಟಿ ಕಟ್ಟಬೇಕಾ ಅಂತ ತಿಳಿದುಕೊಂಡಿದ್ದ ಯತ್ನಾಳ್ಗೀಗ ಈಶ್ವರಪ್ಪ ಮತ್ತೊಬ್ಬ ಬಂಡಾಯ ಅಭ್ಯರ್ಥಿ. ಬಿಜೆಪಿಯಿಂದಲೇ ಉಚ್ಚಾಟಿಸಲ್ಪಟ್ಟ ಈಶ್ವರಪ್ಪ ಯತ್ನಾಳ್ಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರಾ? ಯಾವ ರಾಜ ಹುಲಿಯ ವಿರುದ್ಧ ಸಮರವನ್ನ ಸಾರಿದ್ರೋ ಯತ್ನಾಳ್, ಅದೇ ರಾಜ ಹುಲಿಯ ಸಾಂಪ್ರದಾಯಿಕ ಶತ್ರು ಈಶ್ವರಪ್ಪ. ಅದರರ್ಥ ಶಾಶ್ವತ ಶತ್ರು ಅಲ್ಲ. ಮೊನ್ನೆ ಆಶೀರ್ವಾದ ಪಡ್ಕೊಂಡು ಬಂದ್ರು ಯಡಿಯೂರಪ್ಪರ ಕಾಲಿಗೆ ಬಿದ್ದು ಈಶ್ವರಪ್ಪ. ಅದೇನೇ ಇರಲಿ, ರಾಜಕೀಯ ಕೆಲವೊಮ್ಮೆ ಆ ತರಹದ ಸನ್ನಿವೇಶಗಳನ್ನು ಕೂಡ ರಾಜ್ಯದ ಜನತೆಗೆ ತೋರಿಸುತ್ತೆ. ಬುಧವಾರ ಶತ್ರುಗಳ ಥರ ಪೋಸ್ ಕೊಟ್ಟಿರ್ತಾರೆ, ಗುರುವಾರ ಮನೇಲಿ ಒಳ್ಳೆ ಕಾರ್ಯಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದಿರ್ತಾರೆ. ಇದು ರಾಜಕೀಯ, ಕರ್ನಾಟಕದ ರಾಜಕಾರಣ. ಅದೇನೇ ಇದ್ರೂ ಹಿಂದೂ ಹುಲಿ ಯತ್ನಾಳ್ಗೆ ಸಿಕ್ತು ಈಶ್ವರಪ್ಪರ ಬಲ. ನಾಳೆಯೇ ಯತ್ನಾಳ್ ಈಶ್ವರಪ್ಪರಿಂದ ಜೆಸಿಬಿ ರ್ಯಾಲಿ ನಡೆಯುತ್ತೆ. ಯಾವ ಪಾರ್ಟಿಯ ಚಿಹ್ನೆಯಾಗಿ ಕನ್ಸಿಡರ್ ಮಾಡಿಕೊಳ್ಳಲಾಗಿದೆಯೋ ಜೆಸಿಬಿ, ಅದೇ ಜೆಸಿಬಿ. ಚನ್ನಗಿರಿಯ ಮರಡಿ ಗ್ರಾಮಕ್ಕೆ ನಾಳೆ ಹಿಂದುತ್ವ ನಾಯಕರ ಭೇಟಿ. ಮಹಾಗಣಪತಿ ಮಹೋತ್ಸವ ನೆಪದಲ್ಲಿ ಧರ್ಮ ಜಾಗೃತಿ ಸಭೆ. 30 ಕಿಲೋಮೀಟರ್ ಜೆಸಿಬಿ ರ್ಯಾಲಿ ಆಗುತ್ತೆ. ಬರೋಬ್ಬರಿ 30 ಕಿಲೋಮೀಟರ್ ಜೆಸಿಬಿ ರ್ಯಾಲಿ ಮಾಡ್ತಾರೆ. ಹೊಸ ಪಾರ್ಟಿಯ ಹೆಸರು ಘೋಷಣೆ ಮಾಡಿದ್ದು ಎಲ್ಲಿ? ಮಂಗಳೂರಿನ ನೆಹರು ಮೈದಾನದಲ್ಲ, ಬದಲಾಗಿ ಯಾವ ಕೋಮು ದಳ್ಳೂರಿಗೆ ಸಾಕ್ಷಿಯಾಗಿತ್ತೋ ಮಂಡ್ಯದ ಮದ್ದೂರು. ಹಿಂದುತ್ವ ನಾಯಕರು, ಹಿಂದುತ್ವ ಕಾರ್ಯಕರ್ತರು, ಬಿಸಿ ನೆತ್ತರದ ತರುಣರು ಭಾಗಿಯಾಗಿದ್ದ ಮದ್ದೂರಿನ ಸಂಘರ್ಷದ ಭೂಮಿಯಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನ ಹೊಸ ಪಾರ್ಟಿಯ ಹೆಸರನ್ನು ಘೋಷಣೆ ಮಾಡಿದ್ದು. ಸೊ ಪಾರಿವಾಳದ ಗುಂಪಿಗೆ ಬೆಕ್ಕನ್ನ ಬಿಡೋ ಪ್ರಯತ್ನ ಮಾಡ್ತಿದ್ದಾರೆ ಯತ್ನಾಳ್ ಅನ್ನೋದು ರಾಜಕೀಯ ಚರ್ಚಾ ವಿಚಾರ. ಆದರೆ ಮನಸ್ಸಿನಲ್ಲಿರುವ ನಿರ್ಧಾರವನ್ನ ರಾಜ್ಯದಲ್ಲಿ ಪ್ರಾಯೋಗಿಕಕ್ಕೆ ತರ್ತೀನಿ ಅನ್ನೋ ಇರಾದೆಗೆ ಬಿದ್ದಿದ್ದಾರೋ ಯತ್ನಾಳ್ ಗೊತ್ತಿಲ್ಲ. ಪಾರಿವಾಳದ ಗುಂಪಿಗೆ ಬೆಕ್ಕನ್ನು ಬಿಟ್ಟು ಹೆದರಿಸೋ ಪ್ರಯತ್ನ ಅಂತ ಹೇಳಿ ಬಿಜೆಪಿಗರು ಅನ್ಕೊಂಡಿರ್ಬೋದು. ಆದರೆ ನಾನು ಪಾರ್ಟಿ ಮಾಡ್ತಿರೋದು ಸತ್ಯಾನೇ, ಪಾರ್ಟಿಗೆ ಸಿಂಬಲು ಜೆಸಿಬಿಯನ್ನು ತರ್ತಿರೋದು ಸತ್ಯಾನೇ, ಬರುವ 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದು ಸತ್ಯಾನೇ. ಎಲ್ಲೆಲ್ಲಿ ಮಾಡ್ತೀಯಾ? ಹಿಂದುತ್ವದ ಭದ್ರಕೋಟೆ ಅಂತ ಕರೆಸಿಕೊಳ್ಳುವ ಕಾರವಾರ, ಉಡುಪಿ, ಮಂಗಳೂರಿನ ಯಾವುದಾದ್ರೂ ತಾಲೂಕು, ಹಳೆ ಹುಬ್ಬಳ್ಳಿ,
ವಿಜಯಪುರ, ಬೆಂಗಳೂರಿನ ಶ್ರೀರಾಂಪುರ, ಇನ್ನೆಲ್ಲ ಮಾಡ್ತೀಯ? ಹೀಗೆ ಬೆರಳೆಣಿಕೆಯ ಕ್ಷೇತ್ರಗಳಲ್ಲಿ ಮಾತ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ. ಉಳಿದ ಕ್ಷೇತ್ರಗಳಲ್ಲಿ ಬಸನಗೌಡ ಪಾಟೀಲಿಗೆ ವರ್ಚಸ್ಸು ಇಲ್ಲ, ಬಸನಗೌಡ ಪಾಟೀಲಿಗೆ ಮತಗಳು ಬರೋದಿಲ್ಲ. ಪಂಚಮಸಾಲಿ ಸಮುದಾಯದ ಒಂದಷ್ಟು ಮತಗಳು. ಪಂಚಮಸಾಲಿ ಸಮುದಾಯ ಎನ್ನುವಂತಹ ರಾಜ್ಯದ ಅತ್ಯಂತ ಪ್ರಬಲ ಸಮುದಾಯ. ಆ ಸಮುದಾಯದಲ್ಲೂ ಕೂಡ 4 ವರ್ಗಗಳಿದ್ದಾವೆ. ಒಂದು ಯಡಿಯೂರಪ್ಪರ ಬೆಂಬಲ, ಮತ್ತೊಂದು ಬಸವರಾಜ ಬೊಮ್ಮಾಯಿಯ ಬೆಂಬಲ, ಇನ್ನೊಂದು ಬಸನಗೌಡ ಪಾಟೀಲ್ರಂತಹ ವ್ಯಕ್ತಿತ್ವಕ್ಕೆ ತೋರಿಸುವ ಬೆಂಬಲ, ಉಳಿದದ್ದೋ ಕಾಂಗ್ರೆಸ್ ಬೆಂಬಲ. ಹಾಗಾಗಿ ಪಂಚಮಸಾಲಿ ಸಮುದಾಯದ ಸಂಪೂರ್ಣ ಮತಗಳು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೋಗದಿರದು ಅನ್ನೋ ಸತ್ಯ ಬಿಜೆಪಿ ಗೊತ್ತು. ಹಾಗಾಗಿನೇ ಯತ್ನಾಳ್ರ ಈ ನಿರ್ಧಾರಕ್ಕೆ ಬಿಜೆಪಿಗರು ಸೊಪ್ಪು ಹಾಕ್ತಿಲ್ಲ. ಭಾರವಾದ ಕಲ್ಲನ್ನು ಎಲ್ಲಿಯವರೆಗೂ ಎತ್ತಿಯಾನು ಯತ್ನಾಳು? ತನಗೆ ಆಗಲಾರದ ಸಂದರ್ಭದಲ್ಲಿ ಎತ್ತಿರೋ ಕಲ್ಲನ್ನು ಬಿಟ್ಟಿಯಾನು. ಇದು ಬಿಜೆಪಿಗರ ರಾಜಕೀಯ ಸಿದ್ಧಾಂತ. ಅರ್ಥ ಮಾಡಿಕೊಂಡಿದ್ದಾರೆ ಬಿಜೆಪಿಗರು. ಹಾಗಾಗಿ ಯತ್ನಾಳ್ರವರ ನಿರ್ಧಾರಕ್ಕೆ ಯಾವುದೇ ತಡೆಯನ್ನು ತರ್ತಿಲ್ಲ ಬಿಜೆಪಿಗರು. ಎಷ್ಟು ದಿನ ಈ ತರಹದ್ದೇ ಸಿದ್ಧಾಂತವನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗ್ತಾರೆ ಕಾದು ನೋಡೋಣ ಅನ್ನುವಂತಹ ತಂತ್ರದಲ್ಲಿ ಬಿಜೆಪಿಗರಿದ್ದಾರೆ. ಈಗಾಗಲೇ ಈಶ್ವರಪ್ಪರವು ನೈತಿಕ ಬೆಂಬಲ, ಮೋರಲ್ ಸಪೋರ್ಟ್ ಅನ್ನು ಕೊಟ್ಟಿರುವಂತಹದ್ದು. ಇನ್ನೇನು JCB ರ್ಯಾಲಿ, ಕಾರು ರ್ಯಾಲಿ, ಬೈಕು ರ್ಯಾಲಿ ಎಲ್ಲವನ್ನೂ ಮಾಡಲಿ, ಕಾದು ನೋಡೋಣ ಎನ್ನುವಂತಹ ಕಾಯುವಿಕೆಯ ತಂತ್ರಕ್ಕೆ ಬಿಜೆಪಿಗರು ಬಿದ್ದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.